ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಹಣೆಗೆ ಸಣ್ಣದಾಗಿ ಕುಂಕುಮ ಇಟ್ಕೊಳ್ತಾ ಇದ್ಲು. ತಿಳಿನೀಲಿ ಬಣ್ಣದ ಸೀರೆಯಲ್ಲಿ ಅವಳು ದೇವತೆಯಂತೆ ಕಂಗೊಳಿಸ್ತಿದ್ಲು ಕೂಡ ಅವಳ ಕಣ್ಣುಗಳಲ್ಲಿ ಯಾವುದೋ ಒಂದು ಆಳವಾದ ಮೌನ ಇತ್ತು. ಮದುವೆಯಾಗಿ 12 ವರ್ಷಗಳಾಗಿದ್ರೂ ಅನನ್ಯಾಳಿಗೆ ಆ ಒಂದು ಹವ್ಯಾಸ ಮಾತ್ರ ಬದಲಾಗಿರಲಿಲ್ಲ. ಪ್ರತಿ ತಿಂಗಳ ಮೊದಲ ಶನಿವಾರ ಅವಳು ಹೀಗೆಯೇ ಸಿದ್ಧಳಾಗ್ತಾ ಇದ್ಲು. ಅಜಾರದಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಗಂಭೀರವಾಗಿ ಟೈಪ್ ಮಾಡ್ತಿದ್ದ ಗಂಡ ಅರವಿಂದ್ನ ಬಳಿ ಬಂದು ನಿಂತಳು. ತಣ್ಣನೆಯ ದನಿಯಲ್ಲಿ ಕೇಳಿದ್ಲು, ಅರವಿಂದ್, ಇವತ್ತು ತಿಂಗಳ ಮೊದಲ ಶನಿವಾರ, ಸಾಯಂಕಾಲ ಒಟ್ಟಿಗೆ ಸಿನಿಮಾ ನೋಡೋಕೆ ಹೋಗೋಣವಾ ಅಂತ ಅಂದ್ಕೊಂಡಿದ್ದೆ. ಅರವಿಂದ್ ಕಣ್ಣುಗಳನ್ನ ಲ್ಯಾಪ್ಟಾಪ್ನಿಂದ ತೆಗೆಯಲೇ ಇಲ್ಲ. ಅನನ್ಯ, ನಿನಗೆ ಗೊತ್ತಲ್ವಾ ಈ ವೀಕೆಂಡ್ ನನಗೆ ಎಷ್ಟು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇದೆ ಅಂತ. ನಿನ್ನ ಫ್ರೆಂಡ್ ಸುಚಿತ್ರಾ ಇದ್ದಾಳಲ್ಲ, ಅವಳನ್ನು ಕರ್ಕೊಂಡು ಹೋಗು, ಇಲ್ಲಿದೆ ನೋಡು, ತಗೋಣ ಎನ್ನುತ್ತಾ ಜೇಬಿನಿಂದ ಪರ್ಸ್ ತೆಗೆದು ನೋಟುಗಳನ್ನು ಟೇಬಲ್ ಮೇಲೆ ಇಡ್ತಾನೆ. ಅನನ್ಯ ಹಣವನ್ನು ಮುಟ್ಲೇ ಇಲ್ಲ. ಅವಳ ತುಟಿಯಂಚಲ್ಲಿ ಒಂದು ಮಂಕಾದ ನಗು ಮೂಡ್ತು. ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ಬ್ಯಾಗ್ನ ಹೆಗಲಿಗೇರಿಸಿಕೊಂಡು ಮೌನವಾಗಿ ಮನೆಯಿಂದ ಹೊರನಡೆದಳು. ಅರವಿಂದ್ ಎಂದಿನಂತೆ ತನ್ನ ಕೆಲಸದಲ್ಲಿ ಮುಳುಗಿದ್ದ. ಅವಳು ಪ್ರತಿ ತಿಂಗಳು ಫ್ರೆಂಡ್ ಜೊತೆ ಹೋಗಿ ಎಂಜಾಯ್ ಮಾಡ್ತಾಳೆ, ನನಗೆ ಯಾಕೆ ಚಿಂತೆ ಅಂದ್ಕೊಂಡಿದ್ದ ಆತನಿಗೆ ಅನನ್ಯ ಆ ದಿನಗಳನ್ನೇ ತನ್ನ ಜೀವನದ ಕೊನೆಯ ದಿನಗಳನ್ನಾಗಿ ಕಣ್ತುಂಬಿಕೊಳ್ಳುತ್ತಿದ್ದಾಳೆ ಎಂಬ ಸಣ್ಣ ಸುಳಿವು ಇರಲಿಲ್ಲ. ಅದೇ ದಿನ ತಡರಾತ್ರಿ ಅರವಿಂದ್ನ ಫೋನ್ಗೆ ಒಂದು ಅನಾಮಧೇಯ ಕರೆಯೊಂದು ಬಂತು. ಆ ಕರೆಯಲ್ಲಿ ಕೇಳಿ ಬಂದ ಮಾತು ಅವನ ಇಡೀ ಪ್ರಪಂಚವನ್ನೇ ನಡುಗಿಸಿಬಿಟ್ಟಿತ್ತು. ಸರ್, ನಿಮ್ಮ ವೈಫ್ ಅನನ್ಯ ಅವರಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ತಕ್ಷಣ ಸಿಟಿ ಹಾಸ್ಪಿಟಲ್ಗೆ ಬನ್ನಿ. ಫೋನಿನ ಆ ಕಡೆಯಿಂದ ಬಂದ ಧ್ವನಿ ಕೇಳಿ ಅರವಿಂದ್ನ ಕೈಲಿದ್ದ ಫೋನ್ ಕೆಳಗೆ ಬೀಳುತ್ತೆ. ಅವನು ಆಸ್ಪತ್ರೆಗೆ ಓಡಿ ಹೋಗುವಷ್ಟರಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗಿರುತ್ತೆ. ಬಿಳಿ ಚಾದರ ಹೊತ್ಕೊಂಡು ಮಲಗಿದ್ದ ಅನನ್ಯಾಳ ಶವವನ್ನು ನೋಡಿ ಅರವಿಂದ್ ಜಗತ್ತನ್ನೇ ಮರೆತು ಅತ್ತಿದ್ದ. 12 ವರ್ಷಗಳ ಕಾಲ ತನ್ನ ಪಕ್ಕದಲ್ಲೇ ಇದ್ದ ಜೀವ ಇಂದು ನೆನಪಾಗಿ ಉಳಿದಿತ್ತು. ಕೆಲಸದ ಗೀಳ್ನಲ್ಲಿ ಅವಳಿಗೆ ಒಂದು ದಿನವೂ ಕೂಡ ಸರಿಯಾಗಿ ಪ್ರೀತಿ ಕೊಡದ ಆತನಿಗೆ ಈಗ ಇಡೀ ಮನೆ ಕತ್ತಲೆಯಾಗಿ ಕಾಣಿಸತೊಡಗಿತ್ತು. ಅನನ್ಯಾಳ ಅಂತಿಮ ಸಂಸ್ಕಾರ ಮುಗಿದು 2 ದಿನಗಳಾಗಿದ್ವು. ಮನೆಯ ಮೂಲೆ ಮೂಲೆಯಲ್ಲೂ ಅವಳದೇ ನೆನಪು. ಅರವಿಂದ್ ಮಂಕಾಗಿ ಅನನ್ಯಾಳ ಒಂದು ಅಲ್ಮೇರವನ್ನು ತೆರೆದಾಗ ಅಲ್ಲಿ ಅವಳಿಗೆ ಇಷ್ಟವಾದ ಸೀರೆಗಳ ನಡುವೆ ಒಂದು ಹಳೆಯ ಕಪ್ಪು ಬಣ್ಣದ ಡೈರಿ ಕೂಡ ಸಿಗುತ್ತೆ. ಕುತೂಹಲದಿಂದ ಅರವಿಂದ್ ಅದರ ಪುಟಗಳನ್ನು ತಿರುವಿ ಹಾಕಿದಾಗ ಅವನಿಗೆ ತಲೆ ಸುತ್ತು ಬಂದಂತಾಯಿತು. ಆ ಡೈರಿಯಲ್ಲಿ ಬೇರೆ ಏನೂ ಇರಲಿಲ್ಲ, ಕೇವಲ ಕಳೆದ 12 ವರ್ಷಗಳಿಂದ ಅವಳು ಸಂಗ್ರಹಿಸಲ್ಪಟ್ಟಿದ್ದ ಚಿತ್ರಮಂದಿರದ ಹಳೆಯ ಸಿನಿಮಾ ಟಿಕೆಟ್ಗಳಿದ್ವು. ಆದರೆ ಆಶ್ಚರ್ಯವೆಂದರೆ ಪ್ರತಿ ತಿಂಗಳು ಅವಳು 2 ಟಿಕೆಟ್ಗಳನ್ನು ಒಟ್ಟಿಗೆ ಅಂಟಿಸಿಟ್ಟಿದ್ಲು. ಅರವಿಂದ್ ಆಲೋಚನೆಯಲ್ಲಿ ಮುಳುಗಿದ್ದ. ಅನನ್ಯ ಪ್ರತಿ ಸಾರಿ ಸುಚಿತ್ರಾ ಜೊತೆ ಸಿನಿಮಾ ನೋಡಲು ಹೋಗ್ತಿದ್ರೆ ಈ ಎಲ್ಲ ಟಿಕೆಟ್ಗಳು ಅನನ್ಯಾಳ ಡೈರಿಯಲ್ಲಿ ಯಾಕಿದೆ? ಹಾಗಾದರೆ ಸುಚಿತ್ರಾ ತನ್ನ ಟಿಕೆಟ್ಗಳನ್ನು ಅನನ್ಯಾಳಿಗೇನೆ ಕೊಡ್ತಾ ಇದ್ಲಾ? ಸತ್ಯ ಏನಂತ ತಿಳಿಯೋಕೆ ಅರವಿಂದ್ ತಕ್ಷಣ ಸುಚಿತ್ರಾಗೆ ಫೋನ್ ಹಚ್ತಾನೆ. ಆದರೆ ಸುಚಿತ್ರಾ ಹೇಳಿದ ಒಂದು ಮಾತು ಅರವಿಂದ್ನ ತಲೆಯಲ್ಲಿ ಸಿಡಿಲು ಬಡ್ದಂಗೆ ಮಾಡಿತು. ಫೋನ್ನಲ್ಲಿ ಸುಚಿತ್ರಾ ಆಶ್ಚರ್ಯದಿಂದ ಕೇಳಿದ್ಲು, ಏನು, ಅನನ್ಯ ನನ್ನ ಜೊತೆ ಸಿನಿಮಾ ನೋಡೋಕೆ ಬರ್ತಾ ಇದ್ಲಾ? ಅರವಿಂದ್, ನೀನೇನು ಹೇಳ್ತಾ ಇದೀಯಾ? ನಾನು ಮದುವೆಯಾಗಿ ಮುಂಬೈಗೆ ಬಂದು 10 ವರ್ಷಗಳಾಗಿದೆ. ಅನನ್ಯ ನನ್ನನ್ನು ಕೊನೆಯದಾಗಿ ಭೇಟಿಯಾಗಿದ್ದೆ ಆವಾಗ. ಅವಳು ನಿನ್ನ ಜೊತೆಯೇ ಸಿನಿಮಾ ನೋಡೋಕೆ ಹೋಗ್ತಿದ್ದೀನಿ ಅಂತ ನನಗೆ ಫೋನಲ್ಲಿ ಹೇಳ್ತಾ ಇರ್ತಾಳಲ್ಲ ಯಾವಾಗಲೂ. ಅರವಿಂದ್ ಕೈಲಿದ್ದ ಡೈರಿ ಕೆಳಗೆ ಬಿತ್ತು. ಅವನಿಗೆ ಉಸಿರಾಡಲು ಕಷ್ಟವಾಗೋಕ್ಕೆ ಶುರುವಾಯಿತು. ಸುಚಿತ್ರಾ ಜೊತೆ ಅನನ್ಯ ಹೋಗ್ತಿಲ್ಲ ಅಂದರೆ ಪ್ರತಿ ತಿಂಗಳು ಯಾರ ಜೊತೆ ಹೋಗ್ತಾ ಇದ್ಲಿ ಅವಳು? 2 ಟಿಕೆಟು ಯಾರಿಗೆ ಅಂತ ಕೊಂಡ್ಕೊಳ್ತಾ ಇದ್ಲು? ಯಾರ ಜೊತೆ ಹೋಗ್ತಾ ಇದ್ಲು? ಅವಳಿಗೆ ಬೇರೆ ಯಾರಾದರೂ ಈ ಯೋಚನೆ ಬರ್ತಿದ್ದಂಗೆ ಅರವಿಂದ್ಗೆ ತನ್ನ ಮೇಲೆ ಅಸಹ್ಯ ಅನ್ನಿಸ್ಬಿಡ್ತು. ಆದರೆ ಸತ್ಯ ತಿಳಿಯದಿದ್ದರೆ ಆತನಿಗೆ ಹುಚ್ಚು ಹಿಡಿಯುವಂತೆ ಆಗ್ತಿತ್ತು. ಮರುದಿನವೇ ಅರವಿಂದ್ ಅನನ್ಯ ಪ್ರತಿ ತಿಂಗಳು ತಪ್ಪದೆ ಹೋಗ್ತಿದ್ದಂತಹ ಆ ಒಂದು ಹಳೆಯ ಸಪ್ನ ಚಿತ್ರಮಂದಿರದ ಕಡೆಗೆ ಧಾವಿಸಿದ್ದ. ನೇರವಾಗಿ ಮ್ಯಾನೇಜರ್ ರೂಮ್ಗೆ ಹೋಗಿ ತನ್ನ ಹೆಂಡತಿಯ ಫೋಟೋ ತೋರಿಸಿ, ಈಕೆ ಪ್ರತಿ ತಿಂಗಳು ಇಲ್ಲಿಗೆ ಬರ್ತಾ ಇದ್ಲು, ಇವರ ಜೊತೆ ಯಾರು ಬರ್ತಾ ಇದ್ರು ಅಂತ ದಯವಿಟ್ಟು ಹೇಳ್ತೀರಾ ಎಂದು ಹತಾಶೆಯಿಂದ ಕೇಳಿದ್ದ. ಮ್ಯಾನೇಜರ್ ಫೋಟೋವನ್ನು ಹಿಡಿದು ನೋಡಿ, ಓ ಈ ಅಮ್ಮನ, ಇವ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ನಮ್ಮ ಥಿಯೇಟರ್ನ ಹಳೆ ಗೇಟ್ ಕೀಪರ್ ಶಂಕರಪ್ಪನ ಗೊತ್ತು ನೋಡಿ, ಅವರನ್ನೇ ಕೇಳಿ ನೋಡಿ ಅಂತ ಅಂದರು. ಅರವಿಂದ್ ಓಡಿ ಹೋಗಿ ಥಿಯೇಟರ್ 3ನೇ ಗೇಟ್ ಬಳಿ ನಿಂತಿದ್ದ ಆ ವಯಸ್ಸಾದ ಶಂಕರಪ್ಪನವರ ಕೈ ಹಿಡಿದುಕೊಂಡು ಫೋಟೋ ತೋರಿಸಿ ದಯವಿಟ್ಟು ಹೇಳಿ, ಈಕೆಯ ಪಕ್ಕದ ಸೀಟ್ನಲ್ಲಿ ಯಾರು ಕೂರ್ತಿದ್ರು ಅಂತ ಕಣ್ಣೀರು ಹಾಕಿದ್ದ. ಶಂಕರಪ್ಪ ಅರವಿಂದನ ಮೇಲಿಂದ ಕೆಳಗೆ ನೋಡಿ ದೀರ್ಘವಾಗಿ ನುಟ್ಟಿಸಿರು ಬಿಟ್ಟು ಒಂದು ರಹಸ್ಯವನ್ನು ಬಚ್ಚಿಟ್ರು.
ಆ ಸತ್ಯ ಅರವಿಂದ್ನ ಆತ್ಮವನ್ನೇ ಸುಡುವಂತಿತ್ತು. ಖಾಲಿ ಸೀಟಿನ ಅಸಲಿ ರಹಸ್ಯವೇನು ಗೊತ್ತಾ? ಶಂಕರಪ್ಪನ ಕಣ್ಣುಗಳು ತೇವವಾದವು. ಅವರು ಅರವಿಂದ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಸರ್, ನಿಮ್ಮ ಹೆಂಡತಿ ಕಳೆದ 12 ವರ್ಷಗಳಿಂದ ಪ್ರತಿ ತಿಂಗಳು ಇಲ್ಲಿಗೆ ಒಂಟಿಯಾಗಿ ಬರ್ತಾ ಇದ್ಲು. ಅವ್ರ ಜೊತೆ ಯಾರೂ ಇರ್ತಾ ಇರಲಿಲ್ಲ. ಅರವಿಂದ್ ದಬ್ಬಾಳಿಕೆಯಿಂದ ಕೇಳಿದ್ದ, ಒಂಟಿಯಾಗಿ ಬರ್ತಾ ಇದ್ರಾ? ಹಾಗಾದರೆ ಪ್ರತಿ ತಿಂಗಳು 2 ಟಿಕೆಟ್ ಯಾಕೆ ತೊಗೊಳ್ತಾ ಇದ್ರು? ಇನ್ನೊಂದು ಸೀಟ್ ಯಾರಿಗೆ ಕಾಯ್ತಾ ಇತ್ತು? ಅದೇ ಸರ್, ಅಲ್ಲಿರೋ ಕಣ್ಣೀರಿನ ಕತೆ ಅಂದರು ಶಂಕರಪ್ಪ. ಅವರು 2 ಟಿಕೆಟ್ ತಗೊಂಡು ಒಳಗಡೆ ಹೋದರೂ ತಮ್ಮ ಪಕ್ಕದ ಸೀಟಿನಲ್ಲಿ ಯಾರನ್ನೂ ಕೂರಲು ಬಿಡ್ತಾ ಇರಲಿಲ್ಲ. ಅಲ್ಲಿ ತಮ್ಮ ಹ್ಯಾಂಡ್ ಬ್ಯಾಗ್ ಅಥವಾ ಒಂದು ಸಣ್ಣ ಮಲ್ಲಿಗೆ ಹೂವಿನ ಹಾರ ಇಡ್ತಾಯಿದ್ರು. ಒಂದಿನ ನಾನೇ ಕುತೂಹಲ ತಡೆಯಲಾರದೆ ಅವರನ್ನೇ ಕೇಳಿದ್ದೆ, ಅಮ್ಮ, ಯಾಕೆ ಹೀಗೆ ದುಡ್ಡು ವೇಸ್ಟ್ ಮಾಡಿ ಒಂದು ಸೀಟ್ ಖಾಲಿ ಇಟ್ಕೊಳ್ತೀರಾ? ಪ್ರತಿ ಬಾರಿ ಹೀಗೆ ಆಗುತ್ತಲ್ಲ, ಯಾಕೆ ಅಂತ. ಅದಕ್ಕೆ ಆ ಪುಣ್ಯಾತ್ಗಿತ್ತಿ ಕಣ್ಣೀರು ಹಾಕುತ್ತಾ ಹೇಳಿದರು, ಶಂಕರಪ್ಪಣ್ಣ, ಮದುವೆಯಾದ ಹೊಸದ್ರಲ್ಲಿ ನನ್ನ ಗಂಡ ನನ್ನ ಕೈ ಹಿಡಿದು ಇದೇ ಥಿಯೇಟರ್ನಲ್ಲಿ ಸಿನಿಮಾ ತೋರಿಸ್ತಾ ಇದ್ರು. ಆ ದಿನಗಳು ನನ್ನ ಜೀವನದ ಅತ್ಯಂತ ಸುಂದರವಾದ ದಿನಗಳು. ಆಮೇಲೆ ಅವರಿಗೆ ಕೆಲಸ ಜಾಸ್ತಿಯಾಗಿ ನನ್ನ ಜೊತೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಆದರೆ ನನಗೆ ಇಂದಿಗೂ ಆಸೆ ಇದೆ, ಇವತ್ತಲ್ಲ ನಾಳೆ ಅವರು ನನ್ನ ಜೊತೆ ಬಂದೇ ಬರ್ತಾರೆ ಅಂತ. ಈ ಖಾಲಿ ಸೀಟ್ನಲ್ಲಿ ನನ್ನ ಗಂಡನೇ ಕೂತಿದ್ದಾರೆ ಅಂತ ಭಾವಿಸಿ ನಾನು ಸಿನಿಮಾ ನೋಡ್ತೀನಿ. ಆಗ ನನಗೆ ಒಂಟಿತನ ಅನಿಸಲ್ಲ. ಶಂಕರಪ್ಪನ ಮಾತುಗಳು ಮುಗಿಯುವ ಮುನ್ನವೇ ಅರವಿಂದಲ್ಲೇ ಮಂಡಿಯೂರಿ ಕುಸ್ತು ಬಿದ್ದ. ಥಿಯೇಟರ್ನ ಆ ಕತ್ತಲ ಮೂಲೆ ಅವನ ಕಣ್ಣೀರಿಗೆ ಸಾಕ್ಷಿಯಾಯಿತು. ಅವನಿಗೆ ನೆನಪಾಯಿತು, ಅನನ್ಯ ಪ್ರತಿ ತಿಂಗಳು ತನ್ನ ಬಳಿ ಬಂದು ಸಿನಿಮಾಗೆ ಹೋಗೋಣ ಅಂತ ಕೇಳ್ತಿದ್ದಾಗ ತಾನು ಎಷ್ಟು ಕ್ರೂರವಾಗಿ ನಿರಾಕರಿಸ್ತಾ ಇದ್ದೆ ಅಂತ. ಅವಳು ಬಯಸಿದ್ದು ಕೇವಲ ತನ್ನ ಗಂಡನ 2 ಗಂಟೆಗಳ ಸಮಯವನ್ನು ಮಾತ್ರ. ಆದರೆ ತಾನು ಹಣ, ಅಂತಸ್ತು, ಆಫೀಸ್ ಕೆಲಸದ ನಡುವೆ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಜೀವವನ್ನು ಕಡೆಗಣಿಸಿ ಬಿಟ್ಟಿದ್ನಲ್ಲ ಅಂತ. ಅವಳು ತನಗಾಗಿ ಕಾಯ್ದಿರಿಸ್ತಿದ್ದ ಆ ಖಾಲಿ ಸೀಟು ಕೇವಲ ಸೀಟಲ್ಲ, ಅದು ಅವಳ ಹೃದಯದಲ್ಲಿ ತನಗಾಗಿ ಇದ್ದ ಸ್ಥಾನ. ಈ ಸ್ಥಾನವೂ ಖಾಲಿಯಾಗಿದೆ, ಸೀಟು ಖಾಲಿಯಾಗಿದೆ. ಆದರೆ ಅದನ್ನು ತುಂಬಲು ಅನನ್ಯ ಮಾತ್ರ ಈ ಲೋಕದಲ್ಲಿಲ್ಲ. ಅರವಿಂದ್ ಡೈರಿಯನ್ನು ಎದೆಗೆ ಹತ್ತಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸ್ದ. ನಾವು ನಮ್ಮ ದಿನನಿತ್ಯದ ಬ್ಯುಸಿ ಜೀವನದಲ್ಲಿ ನಮಗಾಗಿ ಕಾಯುವವರನ್ನು ಕಡೆಗಣಿಸ್ತಾನೆ ಇರ್ತೀವಿ. ನೆನಪಿಡಿ, ಕಳೆದು ಹೋದ ಸಮಯ, ಕಳೆದು ಹೋದ ಜೀವ ಎರಡೂ ಕೂಡ ಎಂದಿಗೂ ಮರಳಿ ಬರೋದಿಲ್ಲ. ಸಂಬಂಧಗಳು ಜೊತೆಗಿದ್ದಾಗಲೇ ಗೌರವಿಸಿ, ಪ್ರೀತಿಸಿ, ಆರಾಧಿಸಿ, ಸಮಯ ಕೊಡಿ. ಧನ್ಯವಾದ. ಈ ಕತೆ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆಲ್ರೆಡಿ ಬಲವಂತದ ಮದುವೆ ಮತ್ತು ಬಾಸ್ ಅರ್ಜುನ್ ಅನ್ನುವಂತಹ ಕತೆಗಳ ಎಪಿಸೋಡ್ಗಳು ಬರ್ತಾ ಇದೆ. ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಇದೆ, ಅಧ್ಯಾಯಗಳನ್ನು ಓದೋಕೆ ಕೇಳೋಕೆ ಇಷ್ಟ ಇರೋರು ಒಮ್ಮೆ ನಮ್ಮ ಪ್ರೊಫೈಲ್ಗೆ ಭೇಟಿ ನೀಡಿ ಎಲ್ಲ ಕತೆಗಳನ್ನು ಕೇಳಿ ಆನಂದಿಸಿ.